ನಮಸ್ಕಾರ ಸ್ನೇಹಿತರೆ. ನಾಳೆ ಅತಿ ಶಕ್ತಿಯುತವಾದ ವೈಶಾಖ ಶನಿ ತ್ರಯೋದಶಿ. ನಾಳೆ ನಿಮಗೆ ನಾಯಿ ಕಾಣಿಸಿದರೆ ಈ ಒಂದು ಮಾತು ಹೇಳಿದರೆ ಸಾಕು, ಶನಿದೇವರೇ ನಿಮ್ಮ ಮನೆಗೆ ಧನಲಕ್ಷ್ಮಿಯನ್ನು ಕಳಿಸುತ್ತಾರೆ. ಶನಿದೇವರು ನಿಮಗೆ ಸಕಲ ಐಶ್ವರ್ಯವನ್ನು ಕೊಡುತ್ತಾರೆ. ಶನಿ ದೋಷಗಳಿಂದ ವಿಮುಕ್ತಿ ಕೊಡುತ್ತಾರೆ. ನಿಮಗಿರುವಂತ ಕಷ್ಟಗಳು, ಬಾಧೆಗಳು, ನೋವುಗಳು ಎಲ್ಲವೂ ಕೂಡ ಹೊರಟು ಹೋಗುತ್ತೆ. ನೀವು ಕುಬೇರರಂತೆ ಬದಲಾಗುತ್ತೀರಿ. ನಾಯಿಗಳೆಂದರೆ ಶನಿದೇವರಿಗೆ ತುಂಬಾ ಪ್ರೀತಿ. ಒಂದಾನೊಂದು ಸಮಯದಲ್ಲಿ ನಾಯಿ ಕೂಡ ಶನಿದೇವರ ವಾಹನದಂತೆ ಬದಲಾಗಿತ್ತು. ನಾಯಿ ಮೂಕ ಪ್ರಾಣಿಯಾಗಿರುವುದರಿಂದ ನಾಯಿ ಅಂದರೆ ಶನಿದೇವರಿಗೆ ತುಂಬಾ ಇಷ್ಟ. ಎಲ್ಲಾ ಪ್ರಾಣಿಗಳಲ್ಲಿಯೂ ತುಂಬಾ ವಿಶ್ವಾಸ ಹೊಂದಿರುವಂತ ಪ್ರಾಣಿ ನಾಯಿ. ಆದಿಮಾನವನ ಕಾಲದಿಂದಲೂ ಮನುಷ್ಯರು ನಾಯಿಯನ್ನು ಸಾಕು ಪ್ರಾಣಿಯಂತೆ ಬೆಳೆಸುತ್ತಿದ್ದಾರೆ. ಬೇಟೆಗಾರರು ಬೇಟೆಯಾಡುವುದರಲ್ಲಿ ಸಾಕು ಪ್ರಾಣಿಯಾದ ನಾಯಿಯನ್ನು ಉಪಯೋಗಿಸುತ್ತಿದ್ದರು. ಇತರೆ ಪ್ರಾಣಿಗಳಿಗಿಂತ ನಾಯಿ ತುಂಬಾ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. ನಾಯಿ ವಾಸನೆ ನೋಡಿ ಯಾವುದನ್ನಾದರೂ ಕಂಡುಹಿಡಿಯುವ ಶಕ್ತಿ ಹೊಂದಿದೆ. ಆದ್ದರಿಂದಲೇ ಕಳ್ಳರನ್ನು ಹಿಡಿಯಲು ನಾಯಿಗಳನ್ನು ಬಳಸುತ್ತಾರೆ. ಮನುಷ್ಯರಿಗೆ ಕಾಣಿಸದಂತ ಕೆಲವು ಶಕ್ತಿಗಳು ನಾಯಿಗಳ ಕಣ್ಣಿಗೆ ಕಾಣಿಸುತ್ತದೆ ಎಂದು ವಿಜ್ಞಾನಿಗಳು ಕೂಡ ಹೇಳುತ್ತಿದ್ದಾರೆ. ನಾಯಿಗಳಿಗೆ ಅಲೌಕಿಕ ಶಕ್ತಿಗಳು ಇವೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ನಾವು ನೋಡಲಾರದಂತ ನಕಾರಾತ್ಮಕ ಶಕ್ತಿ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಕೂಡ ನಾಯಿ ನೋಡುತ್ತದೆ. ಈ ವಿಷಯವನ್ನು ಜ್ಯೋತಿಷ್ಯ ಶಾಸ್ತ್ರ ನಿಪುಣರು ಬಲವಾಗಿ ನಂಬುತ್ತಿದ್ದಾರೆ. ಗ್ರೀಕರ ಕಾಲದಿಂದಲೂ ನಾಯಿಗಳ ಬಗ್ಗೆ ವಿಧ ವಿಧವಾದ ನಂಬಿಕೆಗಳಿದೆ. ಧರ್ಮರಾಜ ಸ್ವತಃ ನಾಯಿಯ ಜೊತೆ ಸ್ವರ್ಗಕ್ಕೆ ತಲುಪಿದರು. ನಾಯಿಗಳನ್ನು ನಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಪ್ರೀತಿಯಿಂದ ನೋಡಿಕೊಂಡರೆ ಸ್ವರ್ಗದ ದಾರಿ ಸುಲಭವಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಅಷ್ಟಕ್ಕೂ ಶನಿ ತ್ರಯೋದಶಿಯ ದಿನ ನಾಯಿ ಕಾಣಿಸಿದರೆ ಯಾವ ಮಾತನ್ನು ಹೇಳಬೇಕು ಅಂತ ಈಗ ನಾವು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ನಾಯಿಗಳು ಪ್ರತಿ ಬೀದಿಯಲ್ಲೂ ಕಾಣಿಸುತ್ತವೆ. ಪ್ರತಿ ಮನೆಯನ್ನು ಕೂಡ ಕಾವಲು ಕಾಯುತ್ತವೆ. ಬೀದಿ ನಾಯಿಗಳಿಗೆ ಪ್ರತಿದಿನ ಯಾವುದಾದರೂ ಒಂದು ಆಹಾರ ಕೊಡುತ್ತಿದ್ದರೆ ತುಂಬಾ ಒಳ್ಳೆಯದೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತದೆ. ಕೆಲವರಿಗೆ ಮೂಕ ಪ್ರಾಣಿಗಳನ್ನು ನೋಡಿದರೆ ಏನೋ ಒಂಥರ ಕೇರ್ಲೆಸ್, ಸುಖ ಸುಮ್ಮನೆ ಅವುಗಳನ್ನ ಹೊಡಿತಾ ಇರ್ತಾರೆ. ಆ ರೀತಿ ಯಾವ ಪ್ರಾಣಿಗಳನ್ನ ಹಿಂಸೆ ಮಾಡಿದರೂ ದೇವರ ಕೋಪಕ್ಕೆ ಗುರಿಯಾಗಲೇಬೇಕು. ಇನ್ನು ನಾಯಿಗಳ ವಿಷಯಕ್ಕೆ ಬಂದರೆ, ನಾಯಿಗಳಿಗೆ ಸುಮ್ಮನೆ ಹಿಂಸೆ ಕೊಟ್ಟರೆ ಶನೀಶ್ವರನ ಕೋಪಕ್ಕೆ ಗುರಿಯಾಗುತ್ತೀವಿ. ನಾಯಿಗಳಿಗೆ ಯಾರು ಹಿಂಸೆ ಕೊಡುತ್ತಾರೋ ಶನೀಶ್ವರ ಅವರಿಗೆ ಹಿಂಸೆ ಕೊಡುತ್ತಾರೆ. ಹಾಗಾಗಿ ಯಾವ ಕಾರಣದಿಂದಲೂ ಮೂಕ ಪ್ರಾಣಿಗಳಿಗೆ ನೋವು ಕೊಡಲು ಹೋಗಬೇಡಿ. ನಾಳೆ ನಿಮ್ಮ ಕಣ್ಣಿಗೆ ಯಾವುದಾದರೂ ನಾಯಿ ಕಾಣಿಸಿದರೆ ಅದನ್ನು ನಿಮ್ಮ ಮನೆ ಹತ್ತಿರ ಕರೆತನ್ನಿ. ಒಂದು ವೇಳೆ ನಿಮ್ಮ ಮನೆಯ ಹತ್ತಿರ ಯಾವ ನಾಯಿ ಇಲ್ಲದಿದ್ದರೆ ನಾಯಿ ಇರುವ ಹತ್ತಿರ ನೀವೇ ಹೋಗಿ. ಆಗಲೇ ಬಿಸಿಯಾಗಿ ತಯಾರಿಸಿರುವಂತ ಅನ್ನದಲ್ಲಿ ಹಾಲು ಸಕ್ಕರೆ ಅಥವಾ ಮೊಸರು ಸಕ್ಕರೆ ಬೆರೆಸಿ ಅದನ್ನು ನಾಯಿಗೆ ತಿನ್ನಲು ಕೊಡಿ. ಆ ರೀತಿ ನಾಯಿ ಅದನ್ನು ತಿನ್ನುತ್ತಿರುವಾಗ ಓಂ ಶಂ ಶನೀಶ್ವರಾಯ ನಮಃ ಅಂತಾಗಲಿ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ ಅಂತಾಗಲಿ ಈ ಎರಡು ಮಂತ್ರಗಳಲ್ಲಿ ಯಾವುದೋ ಒಂದನ್ನು 3 ಸಲ ಹೇಳಬೇಕು. ಶನಿದೇವರಿಗೆ ನಾಯಿಗಳು ಅಂದರೆ ತುಂಬಾ ಇಷ್ಟವಾದ್ದರಿಂದ ಅವುಗಳಿಗೆ ನಾಳೆ ಶನಿ ತ್ರಯೋದಶಿಯಂದು ಊಟ ಕೊಟ್ಟು ಶನಿದೇವರ ಈ ಮಂತ್ರಗಳನ್ನು ಹೇಳುವುದರಿಂದ ಅವರು ಖಂಡಿತ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಶನಿದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಶನಿ ದೋಷಗಳು ನಿವಾರಣೆಯಾಗುತ್ತದೆ. ಹಾಗೆ ಶನಿದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಮಹಾಲಕ್ಷ್ಮಿ ಅನುಗ್ರಹ ಅನ್ನೋದು ಬೇಗನೆ ನಿಮಗೆ ಸಿಗುತ್ತದೆ. ಹಾಗಾಗಿ ನಾಳೆ ನಾಯಿ ಕಾಣಿಸಿದರೆ ಎಲ್ಲರೂ ಕೂಡ ಈ ಚಿಕ್ಕ ಕೆಲಸ ಮಾಡುವ ಮೂಲಕ ಶುಭ ಫಲವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.